ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿ ಮತ್ತು ಅಜಿತ್ ಇಬ್ಬರನ್ನು ಮಾತಾಡ್ತಿರ್ತಾರೆ. ಅವನು ಸಮಾಧಾನ ಮಾಡ್ತಿರುವಾಗಲೇ ಸದಾನಂದ್ ಕಡೆಯಿಂದ ಫೋನ್ ಬರುತ್ತೆ. ಸಾಹೇಬ್ರೆ, ನೀವು ಅಂಜನಾ ಅವ್ರ ನಂಬರ್ ಕೊಟ್ಟಿದ್ರಲ್ಲ, ಅವ್ರಿಗೆ ರಿಪೀಟೆಡ್ ಆಗಿ ಒಂದು ನಂಬರಿಂದ ಕಾಲ್ ಬಂದಿದೆ ಸರ್, ಅವ್ರ ನಂಬರ್ನ ನಿಮ್ಮ ನಂಬರ್ಗೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಮಾತಾಡ್ತಿರುವಾಗಲೇ ಫೋನ್ ನಂಬರ್ನೆಲ್ಲ ನೋಡ್ಬಿಟ್ಟು ಓಕೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಕಟ್ ಮಾಡಾದ್ಮೇಲೆ ಹೋಗಿ ನನಗೆ ಒಂದು ನಂಬರ್ ಬಂದಿದೆ, ಅದೇ ನಂಬರಿಂದ ಅಂಜನಂಗೆ ರಿಪೀಟೆಡ್ ಕಾಲ್ ಬಂದಿರೋದು, ನಾನು ಇಮಿಡಿಯೇಟ್ಲಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಅವರು ಇನ್ನೊಬ್ರಿಗೆ ಫೋನ್ ಮಾಡಿಬಿಟ್ಟು ಈ ನಂಬರ್ದು ಟ್ರೇಸ್ ಮಾಡಿ ಅವರು ಕರೆಂಟ್ ಲೊಕೇಶನ್ ಎಲ್ಲ ಕಳಿಸೋದಕ್ಕಾಗುತ್ತಾ ಅಂತ ಕೇಳ್ತಾನೆ. ಆವಾಗ ಓಕೆ ಸರ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಆವಾಗ ಭೂಮಿಗೆ ಹೇಳ್ತಾನೆ, ನನಗೆ ಇವಾಗ ಆ ಲೊಕೇಶನ್ ಬಂತು ಅಂದರೆ ನಾನು ಇವಾಗ ಇಮಿಡಿಯೇಟ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳ್ತಿರ್ತಾನೆ. ಹೌದು ಸಾಹೇಬ್ರೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ತುಂಬ ಒಳ್ಳೇದಾಗತ್ತೆ ಅಂತ ಭೂಮಿ ಹೇಳ್ತಿರ್ತಾಳೆ. ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಅಜ್ಜಿತ್ ಆಕಾಶ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಮನೆಯವರೆಲ್ಲರೂ ಅಜ್ಜಿ ಹತ್ರ ಕೂತಿರ್ತಾರೆ. ಅಜ್ಜಿ ಸೇವೆ ಮಾಡ್ತಿರ್ತಾರೆ. ಆವಾಗ ನಾನು ಮಾತಾಡ್ತೀನೋ ಟೈಮ್ ಆಯಿತು ಅಂತ ದೇವಯಾನಿಗೆ ಅಪ್ಪಿಸ್ತಾಳೆ. ಆವಾಗ ನೀರು ತೊಗೊಂಬರೋದಕ್ಕೆ ನೀರು ಮತ್ತು ಮಾತ್ರೆ ಎರಡನ್ನೂ ತೊಗೊಂಬರೋದಕ್ಕೆ ಅಂತ ಸಂಗೀತ ಹೋಗ್ತಾ ಇರ್ತಾಳೆ. ಆವಾಗ ಹಾಲನ್ನ ತೊಗೊಂಬರ್ತಾಳೆ ಭೂಮಿ. ಇವಳು ಯಾಕೆ ತೊಗೊಂಬರ್ತಿದ್ದಾಳೆ, ಆ ಹುಡುಗಿ ಎಲ್ಲೋಯ್ತು ಅಂತ ಕೇಳ್ತಿರ್ತಾರೆ ಅಜ್ಜಿ. ಅಯ್ಯೋ, ಅವ್ರ ಮನೇಲಿ ಯಾರೋ ತಿರೋದ್ರಂತೆ, ಅದಕ್ಕೆ ಆ ಹುಡುಗಿ ಹೋಗ್ತೀನಿ ಅಂತ ಹೇಳಿದ್ಲು, ನಾನೇ ಹೋಗ್ಬಿಟ್ಟು ಬರಮ್ಮ ಅಂತ ಹೇಳ್ದೆ ಅಂತ ದೇವಯಾನಿ ಹೇಳ್ತಿರ್ತಾಳೆ. ಹೌದು, ಅವ್ರಿಗೇನಾದರೂ ದುಡ್ಡು ಗಿಡ್ಡು ಬೇಕಿದ್ರೆ ನಂಗೆ ಹೇಳು ಅಂತ ರಮಣ ಹೇಳ್ತಾ ಇರ್ತಾನೆ. ಆ ಥರ ಏನಾರು ಇದ್ರೆ ಹೇಳ್ತೀನಿ ಭಾವ ಅಂತ ಹೇಳ್ತಾ ಇರ್ತಾಳೆ. ಅಜಿತ್ ಅಂಜನಾ ಅಂಜನಾ ಅಂತ ಕೂಗ್ತಾ ಇರ್ತಾನೆ. ಇದು ನಮ್ಮ ಅಜಿತ್ ಅಲ್ವಾ, ಯಾಕೆ ಈ ಥರ ಕೂಗ್ತಾ ಇದ್ದಾನೆ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಅವಾಗ ಏನೋ ಗೊತ್ತಿಲ್ಲ, ನಾವೆಲ್ಲ ಹೋಗಿ ನೋಡೋಣ ಬನ್ನಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಅಯ್ಯೋ ನಾನು ನೋಡ್ತೀನಿ ಅಂತ ಅಜ್ಜಿ ಬರ್ತಾ ಇರ್ತಾರೆ. ಎಲ್ಲರೂ ಆಚೆ ಕಡೆಗೆ ಬರ್ತಾರೆ. ಆವಾಗ ಅಜಿತ್ ಆಕಾಶ್ನ ಕರ್ಕೊಂಡು ಅಲ್ಲಿಗೆ ಬಂದಿರ್ತಾನೆ. ಅವನ ಜೊತೆ ಆಕಾಶ್ ಇರೋದನ್ನ ನೋಡ್ಬಿಟ್ಟು ಅಂಜನಿಗೆ ಮತ್ತು ಅವ್ರ ಅಮ್ಮಂಗೆ ಇಬ್ರಿಗೂ ಭಯ ಆಗ್ತಾ ಇರುತ್ತೆ. ಏನಿದು ಇವನ್ನ ಕರ್ಕೊಂಡ್ಬಂದಿದ್ದಾನಲ್ಲ ಅಂತ. ಆವಾಗ ಏನು ನಾನೇ ಹೇಳಬೇಕು ಅಥವಾ ನೀವೇ ಹೇಳ್ತಿರೋ ಅಂತ ಕೇಳ್ತಾ ಇರ್ತಾನೆ. ಆಗ ಇಬ್ಬರು ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಅಜಿತ್ ಇವನು ಆಕಾಶ್ ಅಂತ ಇವನು ಅಂಜನನ್ನ ಅಂತ ಹೇಳೋದಕ್ಕೆ ಹೋಗ್ತಾನೆ. ಹೇಳ್ಬಿಡಿ ಸರ್, ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ನಾನು ಅಂಜನನ್ನ ಪ್ರೀತಿ ಮಾಡ್ತಾ ಇದ್ದೆ, ನಾನು ಅವಳು ಇಬ್ಬರು ಒಟ್ಟಿಗೆ ಓದಿದ್ದು, ನಾವಿಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ವಿ ಅಂತ ಹೇಳ್ತಿರ್ತಾನೆ. ಆವಾಗ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಏನಂಜು, ಅವ್ನು ಹೇಳ್ತಾ ಇರೋದು ನಿಜನಾ ಅಂತ ಕೇಳ್ತಾರೆ. ಆವಾಗ ಅವಳು ಸುಮ್ಮನೆ ನಿಂತಿರ್ತಾಳೆ. ಏನಾದರೂ ಮಾತಾಡು, ಯಾಕೆ ಸುಮ್ಮನೆ ಇದೆಯಾ ಅಂತ ರಮಣ ಅವ್ರು ಕೇಳ್ತಾ ಇರ್ತಾರೆ. ಆಗ ದೇವಯಾನಿ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಏನೇ ನಿನಗೆ ಹೋಗಿ ಓದೋದಕ್ಕೆ ಅಂತ ಕಳ್ಸಿದ್ರೆ ನೀನು ಇಂಥ ಕೆಲಸ ಎಲ್ಲ ಮಾಡ್ಕೊಬಂದಿದ್ಯಾ, ನಮ್ಮ ಮರ್ಯಾದೆನೆಲ್ಲ ತೆಗಿತೀಯಲ್ಲೇ ಅಂತ ಹೊಡಿತಾ ಇರ್ತಾಳೆ. ಅಯ್ಯೋ ನೀನು ಸುಮ್ಮನೆ ಇರು, ಹಂಗೆ ಹೊಡಿಬೇಡ ಅಂತ ಸಂಗೀತ ಬಿಡಿಸ್ತಾಳೆ. ಆವಾಗ ಅವಳು ಅಳ್ಕೊಂಡು ನಿಂತಿರ್ತಾಳೆ. ಏನಮ್ಮ ನೀನು ಈ ಥರ ಮಾಡಿದ್ಯಾ ನೀನು ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಹೌದು ಅಜ್ಜಿ, ನಾನು ಆಕಾಶ್ನ ಓದೋ ಸಮಯದಲ್ಲಿ ನಾನು ಪ್ರೀತಿ ಮಾಡ್ತಾ ಇದ್ದೆ, ನಾನು ಅವರು ಇಬ್ಬರೂ ತುಂಬ ಪ್ರೀತಿ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ನಾನು ಓದಿ ಮುಗಿಸಿ ಬರೋವಾಗ ಅಮ್ಮ ಹೇಳಿದ್ರು ನಾನು ಅಜ್ಜಿತನೇ ಮದುವೆ ಆಗಬೇಕು ಅಂತ, ಅದಕ್ಕೆ ಅಜ್ಜಿತನ ಮೇಲೆ ನನ್ನ ಮನಸ್ಸನ್ನು ಬೆಳೆಸ್ಕೊಂಡೆ ಆದರೆ ಅಂತ ಹೇಳ್ತಿರ್ತಾಳೆ. ಆವಾಗ ಆದರೆ ನೀನು ಪ್ರೀತಿ ಮಾಡಿದವನಿಗೆ ಮೋಸ ಮಾಡಬಾರ್ದು ಅಲ್ವಾ ಅಂಜು ಅಂತ ಸಂಗೀತ ಹೇಳ್ತಿರ್ತಾರೆ. ಆವಾಗ ಅವಳೇನು ಮಾತಾಡ್ದೇನೆ ಸುಮ್ಮನೆ ನಿಂತಿರ್ತಾಳೆ. ಆವಾಗ ಆಕಾಶ್ಗೆ ಖುಷಿ ಆಗ್ತಾ ಇರುತ್ತೆ. ಏನೋ ಒಂದು ಒಳ್ಳೇದಾಯ್ತಲ್ಲ, ನನಗಿವಾಗ ನಾನೇ ಬಂದು ಇವ್ರ ಮನೇಲಿ ಮೀಟ್ ಮಾಡೋ ಬದಲು ಇವ್ರ ಮೂಲಕ ನನಗೆಲ್ಲ ಒಳ್ಳೇದಾಗ್ತಿದೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ. ಯಾನಿ ಮತ್ತು ಅಶ್ವಿನಿ ಇಬ್ಬರು ಸೇರಿಕೊಂಡು ಭೂಮಿ ಹೆಸರನ್ನು ಹಾಳು ಮಾಡಬೇಕು, ಅವಳಿಗೆ ಬೇರೆ ಅಕ್ರಮ ಸಂಬಂಧ ಇದೆ ಅಂತ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ರು. ಆದರೆ ಈಗ ಆಕಾಶು ಅಂಜನಾ ಇಬ್ಬರೂ ಒಂದಾಗ್ತಾ ಇದ್ದಾರೆ. ಅವರಿಬ್ಬರು ಮ್ಯಾರೇಜ್ ಬಗ್ಗೆ ಮನೆಯವರ ಅಭಿಪ್ರಾಯ ಏನಿರುತ್ತೆ, ಅವರಿಬ್ಬರೂ ಮದುವೆ ಆಗೋದಕ್ಕೆ ಒಪ್ಕೊತಾರ, ಅವರಿಬ್ರಿಗೂ ಮದುವೆ ಮಾಡಿಸ್ತಾರ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೋಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ. ಅಯ್ಯೋ, ನಾನು ಇವಳಿಗೆ ದುಡ್ಡನ್ನ ಕೊಟ್ಬಿಟ್ಟು ಅವನ್ನ ಸೆಟಲ್ ಮಾಡ್ಬೋದು ಅಂತ ಎಷ್ಟು ಸತಿ ಹೇಳಿದ್ದೆ, ನನ್ನ ಮಾತನ್ನೇ ಕೇಳಿಲ್ಲ ಇವಳು ವೆಯ್ಟ್ ಮಾಡಿ ಕಾದಿದ್ಕೆ ಅಲ್ವಾ ಇವಾಗ ಅಜಿತ್ ಇವಳನ್ನ ಕರ್ಕೊಬಂದ. ಇವ್ನಿಗೆ ಅಜಿತ್ಗೆ ಈಗ ವಿಷಯ ಗೊತ್ತಾಯಿತು, ಅವನು ಈಗ ಇವ್ರ ಇಬ್ಬರ ಬಗ್ಗೆ ತಿಳ್ಕೊಂಡು ಇವನ್ನೇ ಕರ್ಕೊಬಂದ. ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಇದೆಲ್ಲ ಭೂಮಿಯಿಂದನೇ ಆಗಿರುತ್ತೆ. ಅವಳಿಗೆ ವಿಷಯ ಗೊತ್ತಾಗಿದ್ದಲ್ವಾ, ಅವಳೇ ಹೋಗಿ ಅವ್ನ ಕಿವಿ ಚುಚ್ಚಿರ್ತಾಳೆ. ಅದಕ್ಕೇ
ಅವನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವನ್ನ ಆಕಾಶನ ಹುಡುಕಿ ಇಲ್ಲಿ ಕರ್ಕೊಬಂದಿರ್ತಾನೆ. ಫಸ್ಟು ಈ ಭೂಮಿನ ಇಲ್ಲ ಅನ್ಸ್ಬಿಡ್ಬೇಕು, ಇವಳು ಇದ್ದರಷ್ಟು ನನಗೆ ತುಂಬ ತೊಂದರೆ ಕೊಡ್ತಾ ಇರ್ತಾಳೆ, ಫಸ್ಟು ಇವಳನ್ನ ಮನೆಯಿಂದ ಆಚೆ ಹಾಕೋದಲ್ಲ ಈ ಪ್ರಪಂಚದಿಂದನೇ ಆಚೆ ಹಾಕಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಮ್ಮಿಡಿಯೇಟ್ಲಿ ಅಶ್ವಿನಿಗೆ ಫೋನ್ ಮಾಡಿಬಿಟ್ಟು ಈ ಭೂಮಿನ ನಾವು ಕೆಟ್ಟ ಹೆಸರು ತೊಗೊಬರೋದು ಬೇಡ, ಅವಳನ್ನ ಮುಗಿಸೇ ಬಿಡೋಣ, ಫಸ್ಟು ನಿಮ್ಮ ಹುಡುಗರಿಗೆ ಹೇಳ್ಬಿಟ್ಟು ಅವಳನ್ನ ಮುಗಿಸ್ಬಿಡೋದು ಕೇಳು, ಅವಳು ಆಚೆ ಕಡೆಗೆ ಹೋಗ್ತಾಳಲ್ಲ ಹೆಂಗೂ ಈ ಕೆಲಸಕ್ಕೆ ಅಂತ, ಅವಾಗ ಹೋಗ್ತಾ ಇರ್ಬೇಕಾದ್ರೆ ಅವಳನ್ನ ಮುಗಿಸ್ಬಿಡೋದಕ್ಕೆ ಕೇಳು ಅಂತ ಹೇಳ್ತಿರ್ತಾಳೆ. ಭೂಮಿ ಚಾಪ್ಟರ್ ಮುಗ್ದೋಗುತ್ತಾ ಅಥವಾ ಅಜಿತ್ ಜೀವನದಲ್ಲಿ ಭೂಮಿ ಇರ್ತಾಳ ಅನ್ನೋದನ್ನು ಅಜಿತೇ ಡಿಸೈಡ್ ಮಾಡ್ತಾನೆ. ಯಾಕೆಂದರೆ ಪೊಲೀಸ್ ಆಫೀಸರ್ ಆಗಿ ಅವ್ನ ಹೆಂಡ್ತಿನ ಕಾಪಾಡೋದ್ಕೊಳ್ಳೋದು ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.